ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ, ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು. ಒಬ್ಬ ಹೆಣ್ಮಗಳು 12ನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು, ಆಕೆ ಹೆಸರು ಅಷ್ಟು ಚಂದ, ಮುಕ್ತಾಯಕ್ಕ. ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ. 3 ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕು. ಮನುಷ್ಯನಿಗೆ ಏನಿರಬೇಕು, ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದಿರ್ಬೇಕಾದ್ರೆ ಆನಂದ ಇರಬೇಕು ಮನುಷ್ಯ. ಮೊದಲನೇದ್ದು ಆನಂದ, 2ನೇದ್ದು ಐಶ್ವರ್ಯ, 3ನೇದ್ದು ಅರಿವು. ಆನಂದ ಇರಬೇಕು ಮೊದಲ. ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು. ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ? ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ. ಬಿ ಸ್ಕೂಲ್ ಅಂತಾರೆ, ನೀವು ಕೇಳಿರಲಿಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಎದಕ್ಕೆ ಕಳಿಸ್ತೀವಿ? ಡಾಕ್ಟರ್ ಮಾಡೀವಿ, ಇಂಜಿನಿಯರ್ ಮಾಡೀವಿ. ಎದಕ್ಕೆ ಮಾಡೀವಿ ಅಂದ್ರೆ ಒಟ್ಟ ರೊಕ್ಕ ಗಳಿಸ್ಬೇಕು. ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ, ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್, ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ. ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ, ಮೊದಲು ಅವರು ಸಂತೋಷವಾಗಿ ಹೆಂಗಿರ್ಬೇಕನ್ನೋದು ಮೊದಲು ಕಲಿಸ್ಲಿ. ನೀನು ಬಹಳ ಸಂಪತ್ತು ಗಳಿಸಿದೆ ಖರೆ, ಯಾಕ್ರಿ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನ ಮಾಡ್ಕೊಂತ ಬಂದಾರ, ನಾವು ಅದನ್ನ ಹೇಳಕತ್ತೀವಿ ಅಂದ್ರೆ, ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ, ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ, ಸಾವಿನ ಹಾಸಿಗೆ ಮೇಲೆ ನೀ ಮಕ್ಕೊಂಡಾಗ ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರ್ದು. ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದಲ್ಲಿ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತಾರೆ ಹೆಂಗಪ್ಪ? ಮತ್ತು ಸಂತರು ಅಂತ ಯಾರಿಗೆ ಕರಿಬೇಕು? ಈ ಸಿದ್ದೇಶ್ವರ ಅಪ್ಪಗಳಿದ್ರು, ಅವ್ರ ಹತ್ರ ಏನು ಸಂಪತ್ತಿತ್ತೇನು? ಬರೀ ಕಿಶಾ ಸಹಿತ ಇರಲಿಲ್ಲ, ಬಕ್ಕಣಿರಲಿಲ್ಲ ಅವ್ರ ಹತ್ರ. ಮತ್ತು ಅವ್ರಿಗೆ ಎಷ್ಟು ದೊಡ್ಡ ಸಂತರು, ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು. ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವ್ರಲ್ಲ, ಊಟ ಬಿಟ್ಟವರಲ್ಲ. ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದಾರ ಅವರೇ ಸಂತರಷ್ಟೆ. ಸಂತುಷ್ಟ ಸತತಂ ಯೋಗಿನಾಂ, ಸಂತೋಷವಾಗಿರೋರು ಸಂತರಷ್ಟೆ. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಹೊತ್ತು ಕೂಡ್ಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮಗ ಅಂತಾರೆ. ಒಟ್ಟ ಕಣ್ಣು ತೆಗಿಬಾರದು ನೋಡ್ರಿ. ಅಲ್ಲ, ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು. ಯಾರು ತೆಗಿ ಅಂದಾರ? ಮತ್ತು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರನ್ನ. ಅಲ್ಲ, ನೀ ಬೇಕಂದ್ರೆ ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಹೇಳಿ? ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಅಂದ ಕೂಡಲೇ ಅವ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಕರ್ಕೊಂತೀವಿ. ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ನಾವು ಯಾರು ಅಂತಿದ್ದಿಲ್ಲ. ಅಂದವ್ರಿಗೆಲ್ಲ ದೇವ್ರು ಹಿಂಗೆ ಕರ್ಕೊಂಡ ಹೊಂಟ್ರಿ, ಯಾರ ಕನಸಿನಾಗ ಸಹಿತ ಅನ್ನೋದಿಲ್ಲ ನಾವು ಅಂತೀವಿ. ಅಲ್ಲಿ ಆತು, ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡವ್ರು? ಅಲ್ಲಿ ಏನು ಧಾರಾವಾಹಿ ಅದಾವ, IPL ಐತೆ, ಏನು ಇಷ್ಟು ಚಂದ ಆರಾಮ್ ಇರಬಾರ್ದು? ಏನು ಬೆಂಗಳೂರು ಏನೈತೆ ಅಲ್ಲಿ? ರಾಡಿ ನೀರು ಹರಿತೈತಲ್ಲಿ. ಬೆಂಗಳೂರು ಭಾಳ ಚಲೋ ಏನೈತೆ? ರಾಡಿ ಹರಿತೈತಲ್ಲಿ. ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಸಂತೋಷಕ್ಕೆ ಏನು ಕೊರತೆ ಇರಬೇಕು? ಇದ್ರಕ್ಕಿನ್ನ ಏನು ದೊಡ್ಡ ಸಂತೋಷವಾಗಿರ್ಬೇಕು. ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ಲ ನನಗೆ. ಏನಾಗೈತಿ ಒಟ್ಟು ಏನನ್ನ ತಿಳಿವಲ್ದು. ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತಲೆ ಕಟ್ಟಾರ ಅನ್ನೋ ಹಂಗ
ಏನು ಮುಖ ಗಂಟು ಹಾಕೊಂಡು ಕುಂತರ ಜೀವನ ಹೆಂಗೆ? ಅದಕ್ಕೆ ಹೇಳ್ತಾಳೆ, ಮೊದಲು ಆನಂದ ಇರ್ಬೇಕು ಮನುಷ್ಯ, ಸಂತೋಷವಾಗಿರ್ಬೇಕು ಜೀವನದೊಳಗೆ. ಏನು ಒಂದು ಹೆಚ್ಚ ಒಂದು ಕಡಿಮೆ, ಮೊದಲು ಆನಂದ ಇರ್ಬೇಕು. ಆಯ್ತು, ಆನಂದ ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ, ಆನಂದ ಇರ್ಬೇಕಂತೀವಿ. ಮೊದಲು ಬೇಕಲ್ಲ, ಸರ್ವೇ ಗುಣಾಃ ಕಾಂಚನಮಾಶ್ರಯ, ಸಂಪತ್ತು ಬೇಕು ಮನುಷ್ಯ. ಆನಂದ ಇರ್ಬೇಕಂದ್ರೆ ಐಶ್ವರ್ಯ ಬೇಕು. ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರ್ಬೇಕಷ್ಟ. ಆಯ್ತು, ನೀವೆಲ್ಲ ಐಶ್ವರ್ಯ ಇದ್ರೆ ಆರಾಮಿರ್ತೀವಂತ ಭಾಳ ಮಾಡೋದು ಪಾಪ ಮುದುಕ. ಜಗ್ಗಿ ಅವರು ಹೊಲ ಇವರು ಹೊಲ ತಗೊಂಡು ಖರೀದಿ ಮಾಡಿ 25-30 ಎಕರೆ ಕಬ್ಬು ಹಸ್ತಿತ್ತು. ಮಗ ಸೊಲ್ಲಾಪುರಕ್ಕೆ ಹೋಗಿ 1 ನಂಬರ್ಗೆ ಮುಗಿಸ್ಕೊಂಡು ಬಂದು 25 ಎಕರೆ. ಅಲ್ಲ, ಸಂಪತ್ತಿತ್ತು, ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ. ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ? ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ, ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ. ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿ ಮನೆ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ, ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ. ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ತೊಗೊಂಬರ್ರಿ. ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ, ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕ್ರಿ, ಜರ್ಮನಿದೆಲ್ಲ ನಳ ಗಿಳ ತೊಗೊಂಬರ್ರಿ, ಎಲ್ಲ ತೊಗೊಂಬರ್ರಿ, ಏನು ತೊಂದರೆ ಇಲ್ಲ. ಜರ್ಮನಿ ನಳ ಹಾಕ್ರಿ, ಚೈನಾದ ಟೈಲ್ ಹಾಕ್ರಿ, ಇಟಲಿ ಮಾರ್ಬಲ್ ಹಾಕ್ರಿ, ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕ್ರಿ. ಖರೆ ಮತ್ತು ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿದ್ರು ಆ ಅಮೇರಿಕದ ಡೈನಿಂಗ್ ಟೇಬಲ್ ಮೇಲೆ ಇಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ, ಅದು ಬೇರೆದಾಗಕ್ಕೆ ಸಾಧ್ಯ. ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ. ನೀವು ಸಾಮಾನು ತೊಗೊಂಡು ಬಂದು ಮನ್ಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ, ಇನ್ನೂ ಖಾಲಿ 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 ಐತಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ. ಇನ್ನು ಸಾಮಾನಿಟ್ರ ಮನೆ ತುಂಬಿಲ್ಲ. ನೀ 50 ಲಕ್ಷ ರೂಪಾಯಿ ಮನೆ ಕಟ್ಟಿಸಿ 25-30 ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ರು ಮನೆ ತುಂಬಿಲ್ಲ. ಏನೂ ಮಾಡಬೇಕಾಗಿಲ್ಲ ಮನೆ ತುಂಬಬೇಕಾದ್ರೆ, ಸುಮ್ಮನೆ ₹1 ಕೊಟ್ಟು ತಂದ ಮಣ್ಣಿನ ಪಣತಿ ದೀಪ ಹಚ್ಚು, ಬೆಳಕು ಮನೆ ತುಂಬತೈತಿ. ಸಾಮಾನು ಮನೆ ತುಂಬಿಲ್ಲ, ಬೆಳಕು ಮನೆ ತುಂಬತೈತಿ. ಹಂಗೆ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರ್ಬೇಕಷ್ಟೇ, ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಆನಂದ ಬೇಕು. ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವಿರಬೇಕು, ಜ್ಞಾನ ಇರಬೇಕಂತಾಳಕ್ಕೆ. ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ.